ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಳ್ಳಾರಿಯ ಡಬಲ್ ಮರ್ಡರ್ ಕೇಸನ್ನ ಭೇದಿಸಿದ್ದಾರೆ ಪೊಲೀಸರು. ಪತ್ನಿ ಮಾವನ ಹತ್ಯೆ ಕೇಸ್ನಲ್ಲಿ ಇದೀಗ 3 ಜನರ ಬಂಧನವಾಗಿದೆ. ತೇಜ, ವೆಂಕಟೇಶ್ ಮತ್ತು ಗುರುಶಂಕರ್ರನ್ನ ಅರೆಸ್ಟ್ ಮಾಡಲಾಗಿದೆ. ಪತ್ನಿಯ ಶೀಲದ ಬಗ್ಗೆ ಅನುಮಾನವೇ ಹತ್ಯೆಗೆ ಕಾರಣ ಅನ್ನೋದು ತಿಳಿದು ಬಂದಿದೆ. ಪೊಲೀಸರ ತನಿಖೆಯಲ್ಲಿ ಹತ್ಯೆಯ ಬಗ್ಗೆ ಮಾಹಿತಿ ಬೆಳಕಿಗೆ ಬಂದಿದೆ. ಜುಲೈ 7ರಂದು ನಡೆದಿದ್ದಂತ ಭೀಕರ ಡಬಲ್ ಮರ್ಡರ್, ಖಾರದ ಪುಡಿ ಎರಚಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಕೊಲೆಯನ್ನ ಮಾಡಲಾಗಿತ್ತು. ಪತ್ನಿ ನಾಗಲಕ್ಷ್ಮಿ ಹಾಗೆ ಮಾವ ಶ್ರೀನಿವಾಸ್ ಇಬ್ರು ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಎಪಿಎಂಸಿ ಯಾರ್ಡ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಪೊಲೀಸರು ಒಪ್ಪಿಸುತ್ತಾರೆ. ಬಳ್ಳಾರಿಯಲ್ಲಿ ನಡೆದ ಡಬಲ್ ಮರ್ಡರ್ ಪ್ರಕರಣದಲ್ಲಿ ಸದ್ಯ 3 ಆರೋಪಿಗಳನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಪತ್ನಿಯ ಶೀಲದ ಮೇಲೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಂತಹ ಪತಿ ಇನ್ನು ರಾಜಿ ಪಂಚಾಯಿತಿ ಮಾಡೋದಕ್ಕೆ ಬಂದಿದ್ದಂತಹ ಮಾವನೊಂದಿಗೆ ತನ್ನ ಪತ್ನಿಯನ್ನೇ ಚಾಕುವಿನಿಂದ ಇರಿದು ಬರ್ಬರವಾಗಿ ಹತ್ಯೆ ಮಾಡಿದಂತಹ ಘಟನೆ ಬಳ್ಳಾರಿ ಜಿಲ್ಲೆಯ ಗುಗ್ಗರಹಟ್ಟಿಯಲ್ಲಿ ನಡೆದಿತ್ತು. ಮೃತರನ್ನ 24 ವರ್ಷದ ನಾಗಲಕ್ಷ್ಮಿ ಹಾಗೆ 48 ವರ್ಷದ ಶ್ರೀನಿವಾಸ್ ಅಂತ ಹೇಳಿ ಗುರುತಿಸಲಾಗಿತ್ತು. ಇನ್ನು ಆರೋಪಿ ತೇಜ ಹಾಗೆ ಆತನ ತಂದೆ ಗುರುಶಂಕರ್ ಇಬ್ಬರು ಕೂಡ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರುವುದು ಗಂಭೀರವಾದ ಆರೋಪ ಕೇಳಿಬಂದಿತ್ತು. ಇನ್ನು ತೀವ್ರವಾದಂತಹ ಇನ್ವೆಸ್ಟಿಗೇಷನ್ ಮಾಡುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಕೃತ್ಯ ಎಸಗಿರುವುದು ಕೂಡ ಬೆಳಕಿಗೆ ಬಂದಿದೆ. ಒಂದು ಕಡೆ ಕೌಟುಂಬಿಕ ಕಲಹ ದುರಂತಕ್ಕೆ ಕಾರಣ ಅನ್ನುವಂತಹ ವಿಚಾರವೂ ಕೂಡ ಪ್ರಸ್ತಾಪ ಆಗ್ತಾ ಇತ್ತು. ಒಟ್ಟಾರೆಯಾಗಿ ಇದೀಗ ಪೊಲೀಸರು ಈ ಒಂದು ಪ್ರಕರಣವನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ತನಿಖೆ ಮಾಡುವಂತ ಸಂದರ್ಭದಲ್ಲಿ ಈ ಒಂದು ವಾಸ್ತವಾಂಶ ಬೆಳಕಿಗೆ ಬಂದಿದೆ. ತೇಜ, ವೆಂಕಟೇಶ್ ಮತ್ತು ಗುರುಶಂಕರನ್ನ ಅರೆಸ್ಟ್ ಮಾಡಲಾಗಿದೆ. ಜುಲೈ 7ರಂದು ನಡೆದಿದ್ದಂತಹ ಭೀಕರ ಘಟನೆ ಇದು. ಇಬ್ಬರ ಹತ್ಯೆ ನಡೆಯುತ್ತದೆ. ಅದರಲ್ಲಿ ಮೃತೆ ನಾಗಲಕ್ಷ್ಮಿ ಅಂತ 24 ವರ್ಷ ವಯಸ್ಸು ಹಾಗೂ ಆಕೆಯ ತಂದೆ ಶ್ರೀನಿವಾಸ್ ಅಲಿಯಾಸ್ ವೆಂಕಟೇಶ್ ಅಂತ 47 ವರ್ಷ ವಯಸ್ಸು. ಇವರಿಬ್ಬರು ಕೊಲೆಯಾಗಿರುವಂಥದ್ದು. ಇದರಲ್ಲಿ ಮೃತೆ ನಾಗಲಕ್ಷ್ಮಿಯ ತಾಯಿ ಪೋಸಮ್ಮ ಏನಿದ್ದಾಳೆ ಅವಳು ಕೂಡ ಗಾಯಗೊಂಡಿದ್ದು ಅವಳಿಂದ ನಾವು ದೂರನ್ನು ಪಡೆದಿದ್ದೇವೆ. ಆ ದೂರಿನ ಆಧಾರದ ಮೇಲೆ APMC ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಮರ್ಡರ್ ಕೇಸು ದಾಖಲಾಗಿರುವಂಥದ್ದು ಅಂಡರ್ ಸೆಕ್ಷನ್ 103 ಸಬ್ಸೆಕ್ಷನ್ 1 109 BNS ಅಡಿಯಲ್ಲಿ. ಈಗಾಗಲೇ ಇದರಲ್ಲಿ ಆರೋಪಿತರಾಗಿರುವಂತಹ ಮೃತೆ ನಾಗಲಕ್ಷ್ಮಿಯ ಗಂಡ ಹಾಗೂ ಅವನು 29 ವರ್ಷ ವಯಸ್ಸು, ಹಾಗೆ ಆಕೆಯ ಮೈದುನ 27 ವರ್ಷ ವಯಸ್ಸು. ಅವಳ ಇದೆ ನಾನು ಮಾಹಿತಿ ಕೊಡ್ತೇನೆ. ಅವಳ ಮಾವ 50 ವರ್ಷ ವಯಸ್ಸು. ಇವರು 3 ಜನ ಅವರನ್ನು ನಾವು ಈಗಾಗಲೇ ಈ ಪ್ರಕರಣದಲ್ಲಿ ಬಂಧಿಸಿದ್ದು ಅವರಿಂದ ಹತ್ಯೆಗೆ ಉಪಯೋಗಿಸಿದಂತಹ ಮಚ್ಚೆ ಏನಿದೆ, ವೆಪನ್ ಏನಿದೆ ಅದನ್ನು ಸೀಸ್ ಮಾಡಲಾಗಿದೆ.